ಕೆ ಶಿವಕುಮಾರ್ ಅವರು ಸಿಎಂ ಬಿಹಾರ್ ಚುನಾವಣೆ ನಡೀತು, ಫಲಿತಾಂಶ ಕೂಡ ಬಂದಾಯಿತು. ಈಗ ಡಿ ಕೆ ಶಿ ಬಣದಲ್ಲಿ ಗುಡಿಸ್ಕೊಂಡು ಹೋಗ್ತಾರೆ, ಡೆಲ್ಲಿಗೆ ಹೋಗಿದ್ದಾರೆ, ಅಲ್ಲಿ ಸಿಎಂ. ನನಗೆ ಗೊತ್ತಿಲ್ಲಪ್ಪ, ಯಾರು ಡೆಲ್ಲಿಗೆ ಹೋಗಿದ್ದಾರೆ ಏನೋ ಗೊತ್ತಿಲ್ಲ. ನಾನೇ ಹೇಳ್ತೀನಿ ಸರ್, ಲಿಸ್ಟ್ ನನಗೆ ವಿಚಾರ ಗೊತ್ತಿಲ್ಲ. ಅಲ್ಲ, ಈ ರೀತಿ ಹೋಗಿ ಒಂದು ಲಾಬಿಯನ್ನು ಮಾಡ್ತಿದ್ದಾರೆ ಅಂದರೆ ಕೇಳಬೇಕು ಅನ್ನೋಂಥದ್ದು ಸರ್. ಅವರು ಅಧ್ಯಕ್ಷ ಆಗಿದ್ರು, ಚುನಾವಣೆಯನ್ನೆಲ್ಲ ಮಾಡ್ತಾ ಡಿ ಕೆ ಶಿ ಬಣದ ಶಾಸಕರಲ್ಲಿ ಗುರುತಿಸಿಕೊಂಡಿರೋ ಹೋಗಿ ದೆಹಲಿಯಲ್ಲಿ ಯಾವ ಬಣನೂ ಇಲ್ಲ. ಕಾಂಗ್ರೆಸ್ಸಲ್ಲಿ ಇರೋದು ಒಂದೇ ಬಣ, ಕಾಂಗ್ರೆಸ್ ಬಣ. ಈ ರೀತಿ ಚರ್ಚೆ ಆಗ್ತಿದೆಯಲ್ಲ ಸರ್, ಚರ್ಚೆ ಈಗ ಚರ್ಚೆ ಏನೋ ನನಗೆ ಗೊತ್ತಿಲ್ಲಪ್ಪ ಅದೆಲ್ಲ. ಅಲ್ಲ, ನಿನ್ನೆ ಡಿ ಕೆ ಸುರೇಶ್ ಅವರು ಕೂಡ ಹೇಳಿದ್ದಾರೆ ಸರ್, ಸಿದ್ದರಾಮಯ್ಯ ಅವರು ಬಿಟ್ಕೊಡ್ತಾರೆ ಅಂದ್ರೆ ಸುರೇಶ್ ಅವ್ರು ಹೇಳಿದಾರಲ್ಲ ಅಷ್ಟೇ. ಅಂದ್ರೆ ಸರ್, ಈಗ 2 ವರ್ಷ ಆಗ್ತಿದ ಒಂದು ದಿನನೂ ಕಳೀತಾ ಇಲ್ಲ, ಆಗಲೇ ಈ ತರ ಡಿ ಕೆ ಶಿವಕುಮಾರ್ ಅಧಿಕಾರ ಆಗ್ಬೇಕು ಅಂತೇಳಿ. ಅದೆಲ್ಲ ದೆಹಲಿನಲ್ಲಿ ಏನೇನಾಯಿತು ನನಗೆ ಆ ಕಾಲದಲ್ಲಿ ನನಗೆ ಗೊತ್ತಿಲ್ಲ. ಆದ್ದರಿಂದ ನಿಮಗೆ ಏನಾದರೂ ಇನ್ನೂ ಹೆಚ್ಚಿನ ಸಂಪೂರ್ಣ ಮಾಹಿತಿ ಬೇಕಾಗಿದ್ದರೆ ಶಿವಕುಮಾರ್ ಅವರು ಇದೇ ಜಿಲ್ಲೆಯವರು, ಅವ್ರ ಹತ್ರ ಮಾತಾಡಿ. ಸುರೇಶ್ ಅವರು ಇದೇ ಜಿಲ್ಲೆಯವರೇ, ನೀವು ಅವ್ರ ಹತ್ರ ಮಾತಾಡ್ತೀವಿ. ನಿಮಗೆ ಆತ್ಮೀಯ ಗೆಳೆಯರು ಸರ್ ಶಿವಕುಮಾರ್ ಅವರು, ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ದಾರಾ ಸರ್? ಇಲ್ಲ ಇಲ್ಲ, ಆ ಥರ ಏನು ಹೇಳ್ಕೊಂಡಿಲ್ಲ. ಈ ಜಿಲ್ಲೆ ಉಸ್ತುವಾರಿ ಸಚಿವರಲ್ಲ ಸರ್, ತಾವು ಏನು ನಿರೀಕ್ಷೆ ಮಾಡ್ತೀರಿ? ನಾನು ಉಸ್ತುವಾರಿ ಸಚಿವನಾಗಿರೋದು ಜಿಲ್ಲೆಯ KDP ಮೀಟಿಂಗ್ಸು, ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋಕ್ಕೆ. ರಾಜಕೀಯಕ್ಕೂ ಇದಕ್ಕೆ ಸಂಬಂಧ ಇಲ್ಲ.